ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕೆಲವೊಬ್ರು ಮೋದಿ ದೇಶಕ್ಕೆ ಏನ್ ಮಾಡಿದ್ದಾರೆ, ಅಮಿತ್ ಶಾ ಕೊಡುಗೆ ಏನು, ಈ ಸರ್ಕಾರ ಈ ದೇಶಕ್ಕೆ ಮಾಡಿದ್ದೇನು ಅಂತ ಹೇಳ್ತಾರೆ. ಅಂಥವರಿಗೆ ಈ ಒಂದು ಸುದ್ದಿ ಹೇಳಿ ಸಾಕು. ನೋಡಿ, ನನಗೂ ಈ ಸುದ್ದಿ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ, ಗರ್ವ, ಖುಷಿ ಕೂಡ ಆಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಹೀಗೆ ಚಂದದ ಸೀರೆ ಇಟ್ಟು ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರಲ್ವಾ, ನೀವು ಇವರು ಯಾರೋ ಮಾಡೆಲ್ ಇರಬಹುದು ಅನ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಇವರೆಲ್ಲ ಕೆಲವು ದಿನಗಳಲ್ಲಿ ಕೈಯಲ್ಲಿ ಕೈ ಬಂದೂಕು ಹಿಡಿದು ಕಾಡಲ್ಲಿ ಅಲೆದಾಡ್ತಾ ಇದ್ದಂಥ ನಕ್ಸಲರು. ಬಂದೂಕಿನಿಂದಲೇ ನಮ್ಮ ಹಕ್ಕು ಪಡ್ಕೊಳ್ತೀವಿ ಅಂತ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದವರು. ಈಗ ನೋಡಿ ಹೇಗೆ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ ಅಂತ. ಅವರ ಜೀವನದಲ್ಲೇ ಅವರು ಅನ್ಕೊಂಡಿರ್ಲಿಲ್ಲ ನಮ್ಮ ಜೀವನದಲ್ಲಿ ಹೀಗೆ ಬದಲಾವಣೆ ಆಗುತ್ತೆ ಅಂತ. ಒಂದೇ ಒಂದು ಬದಲಾವಣೆ ಅವರನ್ನ ಹೀಗೆ ನಕ್ಸಲಿಸಂನಿಂದ ಮಾಡೆಲ್ಗಳಾಗಿ ಬದಲಾಯಿಸಿಬಿಟ್ಟಿದೆ. ಇದು ಮೋದಿ ಸರ್ಕಾರದ ಸಾಧನೆ, ಅಮಿತ್ ಶಾ ಅವರ ನಕ್ಸಲ್ ಮುಕ್ತ ಭಾರತದ ಕೊಡುಗೆ. ಒಂದು ಸಲ ರ್ಯಾಂಪ್ ವಾಕ್ ಜಲಕ್ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ಈ ವಿಡಿಯೋ ನೋಡ್ಲಿಕ್ಕೆ ಒಂದು ರೀತಿಯ ಖುಷಿ ಆಗುತ್ತೆ. ಆ ಹೆಣ್ಣು ಮಕ್ಕಳ ಮುಖದಲ್ಲಿನ ಸಂತಸ ನೋಡಿ. ಒಂದು ವೇಳೆ ಹೆಣ್ಣು ಮಕ್ಕಳು ನಕ್ಸಲಿಸಂ ಬಿಟ್ಟು ಶರಣಾಗದೆ ಇದ್ದಿದ್ರೆ ಎಲ್ಲೋ ಬೀದಿ ಹೆಣ ಆಗ್ತಾ ಇದ್ರು. ಆದ್ರೆ ಸರ್ಕಾರದ ಕರೆಗೆ ಓಗೊಟ್ಟು ಬಂದೂಕು ಕೆಳಗಿಟ್ಟು ಶರಣಾದ್ರು. ಇವತ್ತು ನೋಡಿ ಎಷ್ಟು ಚಂದದ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ ಅಂತ. ಇದು ನಡೆದಿದ್ದು ಛತ್ತೀಸ್ಗಢದ ರಾಯ್ಪುರ್ನಲ್ಲಿ. ರಾಷ್ಟ್ರೀಯ ಕೈಮಗ್ಗ ದಿನದ ಅಂಗವಾಗಿ ರ್ಯಾಂಪ್ ವಾಕ್ ಆಯೋಜನೆ ಮಾಡಲಾಗಿತ್ತು. ಹೀಗೆ ರ್ಯಾಂಪ್ ವಾಕ್ ಮಾಡಿದ್ದು 8 ಮಾಜಿ ನಕ್ಸಲ್ ಮಹಿಳೆಯರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಂದೂಕು ಹಿಡಿದು ಸರ್ಕಾರದ ವಿರುದ್ಧ ನಮ್ಮ ಹಕ್ಕು ಪಡ್ಕೊಳ್ತೀವಿ ಅಂತ ಊರು ಬಿಟ್ಟವರು. ಮೋದಿ ಸರ್ಕಾರ 2026 ಮಾರ್ಚ್ ನಕ್ಸಲ್ ಮುಕ್ತ ಭಾರತ ಮಾಡ್ತೀವಿ ಅಂತ ಕರೆ ಕೊಡ್ತು. ಸರ್ಕಾರವು ನಕ್ಸಲರಿಗೆ ಶರಣಾಗ್ಲಿಕ್ಕೆ ಮನವಿ ಮಾಡ್ಕೊಳ್ತು. ಅವತ್ತು ಶರಣಾದ 8 ಮಹಿಳೆಯರೇ ಇವತ್ತು ರ್ಯಾಂಪ್ ವಾಕ್ ಮಾಡಿದವರು. ವೀಕ್ಷಕರೇ, ಈ ಮಹಿಳೆಯರು ಉಟ್ಟ ಸೀರೆಯನ್ನ ಅವರೇ ನೇಯ್ದಿದ್ದಾರೆ. ಇದು ಕೇವಲ ಒಂದು ಫ್ಯಾಷನ್ ಶೋ ಅಲ್ಲ, ಭಾರತದ ಬದಲಾವಣೆಯ ಒಂದು ನೋಟ. ಇದು ನಿಜವಾದ ಮಹಿಳಾ ಸಬಲೀಕರಣ. ಬಡವರ ಮಕ್ಕಳ ತಲೆಯಲ್ಲಿ ಸರ್ಕಾರದ ವಿರುದ್ಧ ಬಂದೂಕಿನಿಂದಲೇ ಹೋರಾಟ ಮಾಡಬೇಕು, ಬಂದೂಕಿನಿಂದಲೇ ನಮ್ಮ ಹಕ್ಕು ಪಡ್ಕೊಳ್ಬೇಕು ಅಂತ ಹೇಳಿದ ನಾಯಕರ್ ಯಾರ್ಯಾರು ಬೀದಿ ಹೆಣ ಆಗ್ಲಿಲ್ಲ. ಹೀಗೆ ಭಾಷಣ ಮಾಡಿದ ನಾಯಕರ ಮಕ್ಕಳು ಹೀಗೆ ನಕ್ಸಲರೂ ಆಗ್ಲಿಲ್ಲ. ಅವರ ಮಕ್ಕಳು ವಿದೇಶದಲ್ಲಿ ಆರಾಮಾಗಿ ಓದ್ತಾ ಇದ್ದಾರೆ. ಆದ್ರೆ ಬಡವರ ಮಕ್ಕಳು ಮಾತ್ರ ಕೈಯಲ್ಲಿ ಬಂದೂಕು ಹಿಡಿದು ಕಾಡಲ್ಲಿ ಮೇಡಲ್ಲಿ ಅಲೆದಾಡ್ತಾ ಇದ್ರು. ಒಂದು ವರ್ಗ ಭಾರತದಲ್ಲಿ ನಕ್ಸಲಿಸಂ ಅನ್ನ ಜೀವಂತವಾಗಿ ಇಡ್ಲಿಕ್ಕೆ ಸಕಲ ಪ್ರಯತ್ನ ಮಾಡ್ತಾನೆ ಬಂತು. ಆದ್ರೆ ಈ ಸಂಘರ್ಷದಲ್ಲಿ ಸತ್ತವರು ಬಡವರ ಮಕ್ಕಳು. ಮೋದಿ ಸರ್ಕಾರ ನಕ್ಸಲರಿಗೆ ಮಾರ್ಚ್ 2026 ಕೊನೆಯ ಡೆಡ್ಲೈನ್ ಅಂತ ಹೇಳ್ತು. ಈಗ ಭಾರತ ನಕ್ಸಲರಿಂದ ಮುಕ್ತವಾಗ್ಬಿಟ್ಟಿದೆ. ಕಳೆದ ಡಿಸೆಂಬರ್ನಲ್ಲಿ ಶರಣಾದ ನಕ್ಸಲ್ ಮಹಿಳೆಯರು ಇವತ್ತು ರ್ಯಾಂಪ್ ವಾಕ್ ಮಾಡಿದ್ದು. ಇದು ನಿಜವಾದ ಸಾಮಾಜಿಕ ಸಬಲೀಕರಣ. ಇದು ಸರ್ಕಾರದ ನಿಜವಾದ ಸಾಧನೆ. ವೀಕ್ಷಕರೇ, ನನಗೂ ನೆನಪಿದೆ, ಅಮಿತ್ ಶಾ ಸದನದಲ್ಲಿ ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ. ಒಬ್ಬ ನಕ್ಸಲ್ ಮಹಿಳೆ ಸರ್ಕಾರದ ಎದುರು ಶರಣಾಗಿ ನಾನು ಒಳ್ಳೆಯ ಜೀವನ ನಡೆಸ್ತೇನೆ ಅಂತ ಬರ್ತಾಳೆ. ಹೀಗೆ ಬಂದ ಆ ಮಹಿಳೆಗೆ ಇನ್ನೊಬ್ಬ ಮಹಿಳೆ ನೈಲ್ ಪಾಲಿಶ್ ಹಚ್ಚಲಿಕ್ಕೆ ಹೋಗ್ತಾಳೆ. ಅವತ್ತು ಆ ಮಹಿಳೆ ಜೋರಾಗಿ ಅಳ್ತಾರಂತೆ. ನನ್ನ ಜೀವನದಲ್ಲಿ ನಾನು ಇದನ್ನ ಎಂದೂ ನೋಡೇ ಇಲ್ಲ. ನನ್ನ 7ನೇ ವಯಸ್ಸಿನಲ್ಲೇ ಎತ್ಕೊಂಡು ಹೋಗಿ ಕೈಯಲ್ಲಿ ಬಂದೂಕು ಕೊಟ್ಟು ನಿಲ್ಸಿದ್ರು ಅಂತ. ಇದು ಸದನದಲ್ಲಿ ಅಮಿತ್ ಶಾ ಅವರೇ ಹೇಳಿದ್ದು. किसी नक्सली बच्ची को नेल पॉलिश देते हैं तो लगाते लगाते रो पड़ते हैं. इसके ट्यूटर उसको पूछते हैं क्यों रो रही हो, कि पहली बार मैंने जीवन में नेल पॉलिश लगाया है. 7 साल की थी, ये मुझे उठा ले गए, तब से पैंट शर्ट और बूट में घूम रही हूँ. मैंने जीवन को कभी देखा नहीं. ನಕ್ಸಲಿಯರು ಹೋರಾಟದ ಹೆಸರಲ್ಲಿ ದೇಶದಲ್ಲಿ ನಡೆಸಿದ ಅಟ್ಟಹಾಸ ಒಂದೆರಡ ಅಲ್ಲ. ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ಉತ್ತರ ಪ್ರದೇಶ ಸೇರಿ 12 ರಾಜ್ಯಗಳಲ್ಲಿ ರೆಡ್ ಕಾರಿಡಾರ್ ನಿರ್ಮಾಣ ಮಾಡ್ಕೊಂಡಿದ್ರು. ಈ ಭಾಗದಲ್ಲಿ ಕಾನೂನು ಇರಲಿಲ್ಲ, ಪ್ರಜಾಪ್ರಭುತ್ವವೂ ಇರಲಿಲ್ಲ. ಈ ಭಾಗದಲ್ಲಿದ್ದ ಬರೋಬ್ಬರಿ 12 ಕೋಟಿ ಜನರು ನಿತ್ಯ ಆತಂಕದಲ್ಲಿ ಬದುಕ್ತಾ ಇದ್ರು. ಈ ಭಾಗದಲ್ಲಿ ಸಾವಿರಾರು ಅಮಾಯಕರ ರಕ್ತ ದೋಕುಳಿಯ ನಡೆದ್ರು. ಯಾವ ಸರ್ಕಾರ ಕೂಡ ಈ ಬಗ್ಗೆ ಯೋಚಿಸಲೇ ಇರಲಿಲ್ಲ. ಆದ್ರೆ ಈ ಕೆಂಪು ಉಗ್ರರ ಉಪಟಳಕ್ಕೆ ಅಂತ್ಯ ಆಡಿದ್ದು ಮೋದಿ ಸರ್ಕಾರ.
ಈಗ ಆ ಭಾಗದ ಜನರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಮೋದಿ ಅಧಿಕಾರ ವಹಿಸಿಕೊಂಡಾಗ 126 ಜಿಲ್ಲೆಗಳಲ್ಲಿ ನಕ್ಸಲಿಸಂ ಹಾವಳಿ ಮಿತಿ ಮೀರಿತ್ತು. ಮೋದಿ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಜಾರಿಯಾದ ಬಳಿಕ 2018ರಲ್ಲಿ ಆ ಸಂಖ್ಯೆ 90ಕ್ಕೆ ಇಳಿಯಿತು. ಹಾಗೆ 2024ರಲ್ಲಿ 28 ಜಿಲ್ಲೆಗಳಲ್ಲಿ ನಕ್ಸಲಿಸಂ ಪ್ರಭಾವ ಇತ್ತು. 2025ರಲ್ಲಿ 18 ಜಿಲ್ಲೆಗೆ ನಕ್ಸಲಿಸಂ ಉಪ್ಪಟಳ ಇಳಿದಿತ್ತು. ಈಗ 2026 ಇಡೀ ದೇಶದಿಂದ ನಕ್ಸಲಿಸಂ ವಾಶ್ಔಟ್ ಆಗಿದೆ. ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರವೇ ಕಳೆದ 1 ದಶಕದಲ್ಲಿ 10,000ಕ್ಕೂ ಅಧಿಕ ಮಾವೋವಾದಿಗಳು ಸರ್ಕಾರಕ್ಕೆ ಶರಣಾಗಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ವರ್ಗ ಇತ್ತು. ಹಲವು ದಶಕಗಳ ಕಾಲ ಈ ಕೆಂಪು ಉಗ್ರರನ್ನ ಸಿದ್ಧಾಂತದ ಕಾರಣಕ್ಕಾಗಿ ಪೋಷಿಸಿಕೊಂಡೇ ಬಂದ್ರು. ನಮ್ಮ ಸೈನಿಕರ ಬಲಿದಾನ ಆದ್ರೂ ಕೂಡ ಮಾವೋವಾದಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ ಬಿಡ್ತಾ ಇರಲಿಲ್ಲ. ಮಾವೋವಾದಿಗಳನ್ನ ಪರೋಕ್ಷವಾಗಿ ಬೆಂಬಲಿಸ್ತಲೇ ಇದ್ರು. ಆದ್ರೆ ಮೋದಿ ಸರ್ಕಾರ ಇವರನ್ನೆಲ್ಲ ಹೆಡೆಮೂರಿ ಕಟ್ಟಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಇದೊಂದು ಮಹಾ ಬದಲಾವಣೆ, ಭಾರತದ ಅಭಿವೃದ್ಧಿಯ ಸಂಕೇತ. ಆ ಮಹಿಳೆಯರ ಪಾಲಿಗೆ ಅದು ಒಂದು ರ್ಯಾಂಪ್ ವಾಕ್ ಅಲ್ಲ, ಅವರ ಜೀವನವೇ ಬದಲಾದ ಸಂಕೇತ. ವೀಕ್ಷಕರೇ, ಇವತ್ತು ನಮಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಪ್ರಧಾನಿ ಮೋದಿ 13ನೇ ಬಾರಿ ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಮಾಡಿದ್ರು. 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 100 ವರ್ಷ ಆಗತ್ತೆ. ಅವತ್ತು ನಾವು ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಾಣ ಮಾಡೋಣ ಅಂತ ಸಂಕಲ್ಪ ಮಾಡಿದ್ರು. ಅಷ್ಟೇ ಅಲ್ಲ, ವಿಕಸಿತ ಭಾರತಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ 7 ಸೂತ್ರ ಹೇಳಿದ್ದಾರೆ. एक बहुत बड़ा सपना देखा है, दृढ़ संकल्प के साथ देखा है, नई ऊंचाइयों को छूने के लिए देखा है. और वो सपना है जब आजादी के 100 साल होंगे, 2047 में हम विकसित भारत बना के रहेंगे. 140 करोड़ देशवासियों के पुरुषार्थ से इस लक्ष्य को हमें हासिल करना है. ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಭಾರತದ ಪ್ರಯಾಣಕ್ಕೆ ಅಡಿಪಾಯವಾಗಿ ಉತ್ಪಾದನೆ, ಕೃಷಿ ಮತ್ತು ಆಹಾರ ಉತ್ಪನ್ನಗಳು, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಸಂಪರ್ಕ ಮತ್ತು ಮೂಲಸೌಕರ್ಯ, ರಕ್ಷಣೆ, ಹಸಿರು ಮತ್ತು ನೀಲಿ ಆರ್ಥಿಕತೆ, ಭಾರತದ ಸಾಫ್ಟ್ ಪವರ್. ನಾವು ದೇಶೀಯ ಸಾಮರ್ಥ್ಯ ಬಲಪಡಿಸಲಿಕ್ಕೆ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇವತ್ತಿನ ಭಾಷಣದಲ್ಲಿ ಮೋದಿ ಯುವ ಶಕ್ತಿಯನ್ನ ಹಾಡಿ ಹೊಗಳಿದ್ರು. ದೇಶದ ಯುವ ಶಕ್ತಿ ಭಾರತದ ಉಜ್ವಲ ಭವಿಷ್ಯದ ಬಂಡವಾಳ ಅಂತ ಹೇಳಿದ್ರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸುವ ಸಂಕಲ್ಪದಲ್ಲಿ ಯುವಕರ ಪಾತ್ರ ಅತ್ಯಂತ ದೊಡ್ಡದು. ಹೀಗಾಗಿ ಯುವಕರೇ ದೊಡ್ಡ ಕನಸುಗಳನ್ನ ಕಾಣಿ, ಸ್ಟಾರ್ಟ್ಅಪ್ ಮತ್ತು ನಾವೀನ್ಯತೆಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ದೇಶದ ಕೀರ್ತಿಯನ್ನ ಹೆಚ್ಚಿಸಿ ಅಂತ ಹೇಳಿದ್ರು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.